ಎನ್ನ ಕರೆದೊಯ್ವೆ ಸ್ವಾಮಿ. ಪರಮಾತ್ಮ ಕರ್ಣ, ಎಲ್ಲಿಗೆ ಎಲ್ಲಿಗೆ ಎನ್ನ ಕರೆದೊಯ್ವೆ ಸ್ವಾಮಿ. ಪರಮಾತ್ಮ ಕರ್ಣ, ಮಾಧವ ನೀನು ಮಾನವ ನಾನು. ಪರಮಾತ್ಮ ಕರ್ಣ, ಮಾಧವ ನೀನು ಮಾನವ ನಾನು. ಏತರ ಸಂಬಂಧ ನನಗೂ ನಿಮಗೂ ದೇವಾ. ಎಲ್ಲಿಗೆ ಎಲ್ಲಿಗೆ ಎನ್ನ ಕರೆದೊಯ್ವೆ ಸ್ವಾಮಿ. ಪರಮಾತ್ಮ ಕುಲಹೀನನೆಂದೆನುತ ಜರಿವರು ಜನರೆಲ್ಲ ಸಹಿಸಲು ನಾನು ಕುಲದ ಪಮಾನವ. ಪರಮಾತ್ಮ ಕರ್ಣ, ಕುಲಹೀನನೆಂದೆನುತ ಜರಿವರು ಜನರೆಲ್ಲ ಸಹಿಸಲು ನಾನು ಕುಲದ ಪಮಾನವ. ದಾರಿಯು ಕಾಣದೆ ಬಳಲುತ್ತಲಿರುವೆ. ಪರಮಾತ್ಮ ಕರ್ಣ, ದಾರಿಯು ಕಾಣದೆ ಬಳಲುತ್ತಲಿರುವೆ. ಎಲ್ಲಿಗೆ ಎಲ್ಲಿಗೆ ಎನ್ನ ಕರೆದೊಯ್ವೆ ಸ್ವಾಮಿ. ಪರಮಾತ್ಮ ಕರ್ಣ, ಜನನಿಯು ಯಾರೋ ಜನಕನು ಯಾರೋ ಬಂಧುವು ಯಾರೋ ಬಳಗವು ಯಾರೋ. ಪರಮಾತ್ಮ ಜನನಿಯು ಯಾರೋ ಜನಕನು ಯಾರೋ ಬಂಧುವು ಯಾರೋ ಬಳಗವು ಯಾರೋ. ಒಂದನು ತಿಳಿಯದೆ ಬಳಲುತ್ತಲಿರುವೆನು. ಪರಮಾತ್ಮ ಕರ್ಣ, ಒಂದನು ತಿಳಿಯದೆ ಬಳಲುತ್ತಲಿರುವೆನು. ಪರಮಾತ್ಮ ಕರ್ಣ, ಎಲ್ಲಿಗೆ ಎಲ್ಲಿಗೆ ಎನ್ನ ಕರೆದೊಯ್ವೆ ಸ್ವಾಮಿ. ಕರೆದೊಯ್ವೆ ಸ್ವಾಮಿ. ಕರೆದೊಯ್ವೆ ಸ್ವಾಮಿ. ಪರಮಾತ್ಮ ಕರ್ಣ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ಪರಮಾತ್ಮ ಕುಲಹೀನನಲ್ಲಿ ಕಂಡುಬರುವ ಗುಣಲಕ್ಷಣಗಳು ನಿನ್ನಲ್ಲಿ ಕಂಡುಬರುವುದೇ? ಒಮ್ಮೆ ಯೋಚಿಸಿ ನೋಡು. ಪರಮಾತ್ಮ ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತಿಲ್ಲ ಅಲ್ಲವೇ ದೇವ? ಕರ್ಣ, ಪರಮಾತ್ಮ ನೀನು ಸೂತನಲ್ಲ,
ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಸೂರ್ಯನೇ ನಿನ್ನ ಜನಕ. ಲೋಕೈಕ ವೀರರಾದ ಪಾಂಡವರೇ ನಿನ್ನ ಸಹೋದರು. ವೀರಮಾತೆಯಾದ ಕುಂತಿ ದೇವಿಯೇ ನಿನ್ನ ಜನನಿಯು. ಪರಮಾತ್ಮ, ಹೌದು ಕರ್ಣ. ತಾವು ಹೇಳುತ್ತಿರುವುದು ಸತ್ಯವಾದ ಆಶ್ಚರ್ಯವಾಗಿರುವುದನ್ನು. ಓಹೋ, ಮರೆತಿದ್ದೇನು. ಇದು ಯುದ್ಧದ ಕಾಲ. ನೀನಾದರೂ ಆ ಪಾಂಡವರ ಪಕ್ಷಪಾತಿ. ಪರಮಾತ್ಮ, ಕರ್ಣ, ಆ ಪಾಂಡವರ ತಲೆ ಕಾಯಲೆಂದು ನನ್ನನ್ನು ಈ ರೀತಿಯಾಗಿ ವಂಚಿಸುತ್ತಿರುವೆಯಾ ದೇವ? ಬಹಳ ಚೆನ್ನಾಗಿದೆ ಈ ನಿನ್ನ ವಿನೋದ ಪ್ರಸಂಗ. ಕರ್ಣ, ರಾಜಾದಿರಾಜನೆನಿಸಿ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರವನ್ನು ಮಾಡಬಹುದಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿಕೊಂಡು ಕುಳಿತಿರುವೆಯಲ್ಲ, ಇದು ನಿನ್ನ ಧರ್ಮವೇ ಕರ್ಣ? ಪರಮಾತ್ಮ, ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡುವುದು ರವರವಾದಿ ನರಕ. ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು. ಮುಂಬರುವ ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವಾ, ತಂದೊಡ್ಡಬೇಡ. ಕರ್ಣ, ಪರಮಾತ್ಮ, ನನ್ನ ಮಾತನ್ನು ಸತ್ಯವೆಂದು ನಂಬು. ಪರಮಾತ್ಮ, ನಿನ್ನ ಮಾತನ್ನು ಸತ್ಯವೆಂದು ನಂಬಲು ಸಹಜವಾದ ಆಧಾರವೇನಿರುವುದು ದೇವ? ಇರುವುದು ಕರ್ಣ. ವಿಷಯವನರಗುವೆ ಕೇಳು ನೀ ಕರ್ಣ. ಪರಮಾತ್ಮ, ವಿಷಯವನರಗುವೆ ಕೇಳು ನೀ ಕರ್ಣ. ಮನದನು ಮಾನವ ಬಿಡು ಬಿಡು ನೀ. ದೂರ್ವಾಸರಿಂದ ವರಗಳನ್ನೇ ಪಡೆದು ಕರ್ಣ, ದೂರ್ವಾಸರಿಂದ ವರಗಳನ್ನೇ ಪಡೆದು ಮೊದಲನೇ ವರದಿಂದ ಜನಿಸಿದೆ ನೀನಂದು. ಪರಮಾತ್ಮ, ಹೌದು ಕರ್ಣ. ಮೊದಲನೇ ವರದಿಂದ ಜನಿಸಿದೆ ನೀನಂದು. ಅಪನಿಂದನೆಗೆ ಗುರಿಯಾಗುವೆ ಎಂದು. ಪರಮಾತ್ಮ, ಹೌದು ಕರ್ಣ. ಅಪನಿಂದನೆಗೆ ಗುರಿಯಾಗುವೆ ಎಂದು ಗಂಗಾ ನದಿಯಲ್ಲಿ ಬಿಸುಟಳು ಆಂದು. ಗಂಗಾ ನದಿಯಲ್ಲಿ ಬೀಸುಟಳು ಆಂದು. ವಿಷಯವನರಗುವೆ ಕೇಳು ನೀ ಕರ್ಣ. ಮನದನು ಮಾನವ ಬಿಡು ಬಿಡು ನೀ. ಪಂಚಪಾಂಡವರೇ ನಿನ್ನ ತಮ್ಮಂದಿರು. ಪಂಚಪಾಂಡವರೇ ನಿನ್ನ ತಮ್ಮಂದಿರು. ಸೂರ್ಯ ದೇವನೇ ನಿನ್ನಯ ಜನಕನೋ. ಕರ್ಣ, ಸೂರ್ಯ ದೇವನೇ ನಿರ್ಣಯ ಜನಕನೋ. ಕುಂತಿ ದೇವಿಯೇ ನಿನ್ನಯ ಜನನೇ.
ಮನದನು ಮಾನವ ಬಿಡು ಬಿಡು ನೀ ಕರುಣಾ ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾ ಅವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಹೊಂದಿ ಆ ಮಂತ್ರಗಳು ಫಲಿಸುವುದೋ ಇಲ್ಲವೋ ಎಂಬ ಬುದ್ಧಿ ಚಾಂಪಲ್ಯದಿಂದ ಮೊದಲನೆಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಕರ್ಣ, ಲೋಕಾಪವಾದಕ್ಕೆ ಎದರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟರು. ಆಗ ಅಲ್ಲಿನ ಸೂತರು ನಿನ್ನನ್ನು ಅತ್ಯಂತ ಪ್ರೀತಿ ಮಮತೆಯಿಂದ ಸಾಕಿ ಸಲಹಿದರು. ಕರ್ಣ, ಈಗಲೂ ನನ್ನ ಸಂಗಡ ಬಾ. ಪರಮಾತ್ಮ, ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡಹುವೆನು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರವನ್ನು ಮಾಡುವೆಯಂತೆ. ಪರಮಾತ್ಮ, ಕರ್ಣ, ಕರ್ಣ,
ಕರ್ಣ, ಶೋಧನೆಯೇ ಆ ಪಾಂಡವರು ನನ್ನ ಸಹೋದರರಾಗಿದ್ದರು. ಹೌದು, ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗ ಹೇ ಸೂತ, ಏ ನೀಚ, ಏ ಹೀನ ಕುಲದವನೇ ಎಂದು ಹೀಯಾಳಿಸುವರಲ್ಲ. ನಾನೆಂತಹವನೆಂಬ ವಿಚಾರ ಅವರಿಗೆ ತಿಳಿಯದೇ ದೇವ. ತಿಳಿಯದು ಕರ್ಣ. ನಿನ್ನ ವಿಚಾರವು ನಿನ್ನ ತಾಯಿಯಾದ ಕುಂತಿಗಾಗಲಿ, ನಿನ್ನ ಸಹೋದರರಾದ ಪಾಂಡವರಿಗಾಗಲಿ ತಿಳಿಯದು ಕರ್ಣ. ಪರಮಾತ್ಮ, ನಿನ್ನ ತಾಯಿಯಾದ ಕುಂತಿಯು ನಿನ್ನನ್ನು ಕಂಡಾಗಲೆಲ್ಲ ದೇವ, ಆ ಕರ್ಣನಾರು ತಿಳಿಸಬಲ್ಲೆಯ, ಆತನನ್ನು ನೋಡಿದರೆ ನನಗೆ ಒಂದು ರೀತಿ ಮುರುಕು ಉಂಟಾಗುವುದೆಂದು ಪದೇ ಪದೇ ನನ್ನನ್ನು ಕೇಳುತ್ತಿದ್ದಳು. ಇದುವರೆಗೂ ಯಾರೊಡದೆ ತಿಳಿಸದ ನಿನ್ನ ಜನ್ಮ ವೃತ್ತಾಂತವನ್ನು ಈಗ ನಿನ್ನ ತಾಯಿಯಾದ ಕುಂತಿದೇವಿಗೆ ತಿಳಿಸಿ ಬಂದಿರುವೆನು ಕರ್ಣ. ಪರಮಾತ್ಮ, ಆಕೆಯಾದರೂ ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಅತಿ ಸಡಗರ ಸಂಭ್ರಮದಿಂದ ಬರುವುದು. ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು ಕರ್ಣ. ಆಗಬಹುದು ಪರಮಾತ್ಮ. ಕರ್ಣ, ಪರಮಾತ್ಮ, ಎತ್ತ ಕರಳು, ಜಾಗೃತಿಯಿಂದಿರು, ಆಕೆಯ ಮನಸ್ಸನ್ನು ನೋಯಿಸಬೇಡ. ಆಗಬಹುದು ಪರಮ. ನಾನಿನ್ನು ಬರಲೇ? ಆಗಬಹುದು ಪರಮಾತ್ಮ. ಪರಮಾತ್ಮನು ಎಂದಿಗೂ ಅಸತ್ಯವನ್ನಾಡತಕ್ಕವಲ್ಲ. ಲೋಕೈಕ ವೀರರಾದ ಆ ಪಾಂಡವರು ನನ್ನ ಸಹೋದರರೇ. ಸತ್ಯವೇ ಧರ್ಮವೆಂದು ನಂಬಿರುವ ಆ ಧರ್ಮರಾಯನು ನನ್ನ ಸಹೋದರನೇ. ಸಾವಿರ ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಆ ಭೀಮಸೇನನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ಆ ನಕುಲ ಸಹದೇವರು ನನ್ನ ಸಹೋದರರೇ. ಕುಂತಿದೇವಿ, ಮಾದ್ರಿದೇವಿ, ಆ ಪಾಂಡುರಾಜರು ನನ್ನ ಜನನಿ ಜನಕರೇ. ಅದು ಅಲ್ಲದೆ ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಯಜಯವನ್ನೇ ಹೊಂದದ ಆ ನನ್ನ ಪರಮ ವೈರಿ ಅರ್ಜುನ. ಆ ಅರ್ಜುನನೂ ಸಹ ನನ್ನ ಸಹೋದರನೇ. ಹೇ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವನಲ್ಲ. ನಿನ್ನ ಶಿರಸ್ಸು ಈ ಭೂಮಿಯಲ್ಲಿ ಬಿದ್ದು ಈ ರಕ್ತದೋ ಕುಳಿಯಲ್ಲಿ ಕೊಚ್ಚಿ ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಿ ಸೇರಿಸಲಿ? ಇದುವರೆಗೂ ಬಂಧು ಬಾಂಧವರು ಯಾರೆಂದು ವ್ಯಥೆ ಪಡುತ್ತಿದ್ದ ನನಗೆ ಬಂಧು ಬಾಂಧವರು ಇಂತಹವರೇ ಎಂದು ತಿಳಿದ ಬಳಿಕ ಮನಸ್ಸಿಗೆ ಎಂತಹ ಉಭಯ ಸಂಕಟ. ಏನು ಮಾಡಲಿ? ನನ್ನ ತಮ್ಮಂದಿರನ್ನು ನಾನು ಹೇಗೆ ಕೊಲ್ಲಲಿ? ನನ್ನ ತಮ್ಮಂದಿರನ್ನು ನಾನೇ ಹೇಗೆ ಕೊಲ್ಲಲಿ? ಹೇ ವಿಧಿ,
ಸಿರಿ ಸಂಪತ್ತಿನಿಂಬಾಳ್ವನೆ. ಇಲ್ಲ ಇಲ್ಲ, ಬಾಳಲಾರ. ಛಲದಿಂಪಾರ್ತನ ರುಂಡವಂ ತರಿದು, ಛಲದಿಂಪಾರ್ತನ ರುಂಡವಂ ತರಿದು, ಮತ್ತಾನಿಗೆ ಮಮತಾನಿಗೆ ಆನಂದವಂ ಸಲ್ಲಿಸಲ್ಕಾಗದೆ ಪಾರ್ಥನ ಘೋರ ಶರಕ್ಕೆ ತುತ್ತ